ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇದು ನಮ್ಮ ಮನೆಯಲ್ಲಿರುವಂತಹ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ರೀತಿ ಎಲ್ಲ ಪೂಜೆ ಮಾಡಿದ್ವಿ. ನಾವು ಆರು ಗಂಟೆಗೆಲ್ಲ ಪೂಜೆ ಮಾಡಿಬಿಟ್ಟಿದ್ವಿ. ನೋಡಿ ಯಾವ ರೀತಿ ಇದೆ ಅನ್ನೋದನ್ನು, ವರಮಹಾಲಕ್ಷ್ಮಿ ಲಕ್ಷ್ಮಿ ಯಾವ ರೀತಿ ಕಾಣಿಸ್ತಿದ್ದಾಳೆ ಅನ್ನೋದನ್ನು ನಾವು ಸಿಂಪಲಾಗೆ ಮಾಡ್ತೀವಿ. ನೋಡಿ ಸ್ನೇಹಿತರೆ, ಯಾವ ರೀತಿ ಇದೆ ಅನ್ನೋದು. ಅದೇ ರೀತಿ ವರಮಹಾಲಕ್ಷ್ಮಿಗೆ ಎಡೆಗೆ ನಾನು ಕಾಯಿ ಒಬ್ಬಟ್ಟು ಮತ್ತು ಸಜ್ಜಿಗೆ ಮಾಡಿದ್ದೆ. ಕಾಯಿ ಒಬ್ಬಟ್ಟಿಂದು ಇದು ವಿಡಿಯೋ ಕ್ಲಿಪ್ಪಿಂಗು ಪುಟ್ಟದು ನೋಡಿ ಯಾವ ರೀತಿ ಇದೆ ಅನ್ನೋದನ್ನು. ಅದೇ ಥರ ಲಕ್ಷ್ಮಿಗೆ ಬೇಕಾಗಿರೋಂತಹ ಸ್ವೀಟು ಎಲ್ಲದನ್ನು ಇಟ್ಟಿದ್ವಿ. ನಾವು ಎಡೆಗೆ ನಾವು ಕಾಯಿ ಒಬ್ಬಟ್ಟು ಮತ್ತು ಸಜ್ಜಿಗೆ ಮಾಡಿದ್ವಿ. ಈ ರೀತಿ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ನಾವು ಅದೇ ಥರ ನಮ್ಮ ಮನೇಲಿ ಇರುವಂತಹ ಹಸುಗೆ ನಾವು ಪೂಜೆ ಮಾಡ್ತೀವಿ. ಇದು ನಮ್ಮ ಮನೇಲಿ ಇರುವಂತಹ ಹಸುಗೂ ಅಷ್ಟೇ ನಾವು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಪೂಜೆ ಮಾಡ್ತೀವಿ. ಅದೇ ರೀತಿ ಈಗ ನಾನು ನನ್ನ ಮಕ್ಕಳು ಸೇರಿಕೊಂಡು ಪೂಜೆ ಮಾಡ್ತಾಯಿದ್ದೀವಿ. ನೋಡಿ ಯಾವ ರೀತಿ ಪೂಜೆ ಮಾಡ್ತಿದ್ದೀವಿ ಅನ್ನೋದನ್ನು. ಈ ರೀತಿ ಎಲ್ಲ ಪೂಜೆ ಮಾಡಿ ನಾವು ಅದನ್ನು ಹಸುನ ಒಳಗಡೆಗೆ ಕರ್ಕೊಂಡು ಹೋಗ್ತೀವಿ. ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮಾತ್ರ. ಇನ್ನು ಇದ್ದಿದ್ದ ದಿನ ಪೂಜೆ ಮಾಡ್ತೀವಿ ನಾವು, ಅವತ್ತೇನು ನಾವು ಅದನ್ನು ಒಳಗಡೆ ಕರ್ಕೊಂಡು ಹೋಗಲ್ಲ. ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮಾತ್ರ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಈ ರೀತಿ ಪೂಜೆ ಮಾಡಿ ಅದನ್ನು ಸಹ ನಾವು ಒಳಗಡೆಯಲ್ಲಿ ಕರ್ಕೊಂಡು ಹೋಗ್ತೀವಿ. ನೋಡಿ ಯಾವ ರೀತಿ ನಾನು ಪೂಜೆ ಮಾಡ್ತಿದ್ದೀನಿ ಅನ್ನೋದನ್ನು. ಈ ರೀತಿ ಎಲ್ಲ ಪೂಜೆ ಮಾಡಿ ಅದಕ್ಕೂ ಅಷ್ಟೇ ನಾವು ಹೆಂಗೆ ಮುತ್ತೈದರಿಗೆ ಮಡ್ಲು ತುಂಬ್ತೀವೋ ಅದೇ ರೀತಿ ಅದಕ್ಕೂ ಎಲ್ಲ ಕೊಟ್ಟು ನಮಸ್ಕಾರ ಮಾಡ್ತೀವಿ. ಆಮೇಲೆ ನೋಡಿ ಯಾವ ರೀತಿ ಇದೆ ಅನ್ನೋದನ್ನು. ಈ ರೀತಿ ಎಲ್ಲ ನಾವು ಪೂಜೆ ಮಾಡಿದ್ವಿ. ಎಲ್ಲರೂ ಸಹ ನೀವು ಸಹ ಪೂಜೆ ಮಾಡಿ ಮನೆಯಲ್ಲಿ ಈ ರೀತಿ ಒಳ್ಳೆಯದಾಗುತ್ತೆ. ನಮ್ಮ ಮನೇಲಿ ನಾನು ಚಿಕ್ಕ ಹುಡುಗಿಯಿಂದನೂ ಈ ರೀತಿ ನಾವು ಮಾಡ್ಕೊಂಡು ಬಂದಿದ್ವಿ. ಹಂಗಾಗಿ ನಾನು ಅದನ್ನೇ ನಡೆಸ್ತಿದ್ದೀನಿ. ಇಲ್ಲಿ ಇವರೇನೋ ಪೂಜೆ ಮಾಡ್ತಿರ್ಲಿಲ್ಲ, ಮಾಮೂಲಿ ಪೂಜೆ ಮಾಡೋರು. ನಾನು ನಮ್ಮ ಮನೇಲಿ ಅಲ್ಲಿ ಮಾಡ್ತಿರೋದ್ರಿಂದ ನಾನು ಇಲ್ಲಿ ಸಹ ಮಾಡ್ತಿದ್ದೀನಿ. ಈ ರೀತಿ ಎಲ್ಲ ಪೂಜೆ ಮಾಡಿ ಅದಕ್ಕೂ ಸಹ ನಾವು ಏನು ಮುತ್ತೈದರಿಗೆ ಕೊಡ್ತೀವೋ ಆ ರೀತಿ ಅದು ಲಕ್ಷ್ಮಿಗೂ ಸಹ ನಾನು ಎಲ್ಲದನ್ನು ಕೊಟ್ಟು ನೋಡಿ ನನ್ನ ಮಕ್ಕಳು ಅದು ಇಲ್ಲ ಮಡ್ಲು ತುಂಬಿರೋದನ್ನು ನನ್ನ ಮಕ್ಕಳು ಬಿಡ್ತಿಲ್ಲ. ಆ ರೀತಿ ಎಲ್ಲ ಇದು ಮಾಡಿದ್ರು. ಅದಕ್ಕೂ ಸಹ ಆ ರೀತಿ ಮಾಡಿ ಆನಂತರ ನಾವು ಅದನ್ನು ಆರತಿ ಮಾಡಿ ಒಳಗಡೆಗೆ ಕರ್ಕೊಂಡು ಹೋಗ್ತೀವಿ. ನೋಡಿ ಯಾವ ರೀತಿ ಕರ್ಕೊಂಡು ಬಂದಿರೋ ಅದನ್ನು ಫಾಸ್ಟ್ ಮೂವಿಂಗ್ ಇಟ್ಟಿದ್ದೀನಿ. ಅದೇ ರೀತಿ ಅವತ್ತು ತುಂಬ ಮಳೆ ಬೇರೆ ಬಂತು. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಒಳಗಡೆ ಹೋದ್ವಿ. ನೋಡಿ ಮಳೆ ಬೇರೆ ಬಂತು. ಅದು ಮಳೆದೊಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದ ನನ್ನ ಮಗ, ಹಂಗಾಗಿ ತೋರಿಸಿದ್ದೀನಿ ಅಷ್ಟೇ. ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಯಾರಾದರೂ ಹೊಸಬ್ರು ಈ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸ್ನೇಹಿತರೆ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಟೇಕ್ ಕೇರ್. ಅದೇ ರೀತಿ ಲಕ್ಷ್ಮೀ ವಿಸರ್ಜನೆ ಮಾಡೋರು ಶನಿವಾರ ದಿವಸ 2 ಗಂಟೆ ಮೇಲೆ ವಿಸರ್ಜನೆಯನ್ನು ಮಾಡಿ ಸ್ನೇಹಿತರೆ. ಏಕೆಂದರೆ ಪೌರ್ಣಮಿ ಇರೋದ್ರಿಂದ ಮಾರ್ನಿಂಗು ವಿಸರ್ಜನೆ ಮಾಡಬೇಡಿ. ಶನಿವಾರ ದಿವಸ 1:30ಕ್ಕೆ ಪೌರ್ಣಮಿ ಮುಗ್ದೋಗುತ್ತೆ. ಹಾಗಾಗಿ ನೀವು 2 ಗಂಟೆ ಮೇಲೆ ವಿಸರ್ಜನೆಯನ್ನು ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.